ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಹಂಗೆ ಒಂದು ರೌಂಡ್ ಬಾಗ್ಯೋ ಸಗಾಡ ಟ್ರಿಪ್ ಹೋಗಿ ಬರೋಣ. ಇದು ನಾರ್ದರ್ನ್ ಪಾರ್ಟ್ ಆಫ್ ಫಿಲಿಪೀನ್ಸ್ ಅಲ್ಲಿ ಲೊಕೇಟ್ ಆಗಿರುವ ಮೌಂಟೇನ್ ಪ್ರಾವಿನ್ಸ್. ಇದು ಆಕ್ಚುಲಿ ಕೂಲೆಸ್ಟ್ ಪ್ಲೇಸ್ ಆಫ್ ದ ಫಿಲಿಪೀನ್ಸ್, ಸಮ್ಮರ್ ಕ್ಯಾಪಿಟಲ್ ಆಫ್ ಫಿಲಿಪೀನ್ಸ್ ಅಂತ ಕೂಡ ಕರೀತಾರೆ. 4800 ಫೀಟ್ ಅಬೌವ್ ದ ಸೀ ಲೆವೆಲ್ ಇದೆ. ಇವಾಗ ನಮ್ಮ ಪಿಕಪ್ ಪಾಯಿಂಟ್ ಬಂದು ಮೋವಾದಲ್ಲಿ. ಹಂಗೆ ಅಲ್ಲಿಂದ ಫಸ್ಟ್ ಪ್ಲೇಸ್ನ ಬಾನಿಯಾ ಆರ್ಕ್ನ ರೀಚ್. ಇದು ಈ ಪ್ರಾವಿನ್ಸ್ನ ಟ್ರೈಬಲ್ ಡ್ರೆಸ್ ಮತ್ತೆ ರೈಸ್ ಟೆರಸಸ್ ಒನ್ ಆಫ್ ದ 8th ವಂಡರ್ ಆಫ್ ವರ್ಲ್ಡ್ ಅಲ್ಲಿ ಇತ್ತು ಮುಂಚೆ. ಫಿಲಿಪೀನ್ಸ್ನ ಮೋಸ್ಟ್ ಆಫ್ ದ ರೈಸ್ ಪ್ರೊಡಕ್ಷನ್ ಬರೋದು ಇಲ್ಲಿಂದಾನೆ. ಇಡೀ ವರ್ಲ್ಡ್ ಅಲ್ಲಿ ಫಿಲಿಪೀನ್ಸ್ 8th ಲಾರ್ಜೆಸ್ಟ್ ರೈಸ್ ಪ್ರೊಡ್ಯೂಸರ್. ಅಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಬಂದು ಒಂದು ಕೇವ್ಗೆ ಕರ್ಕೊಂಡೋದ್ರು. ಅದು ಸುಮಾಯುಂಗ್ ಕೇವ್ ಅಂತ, ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಕೇವ್ ಇನ್ ದ ಫಿಲಿಪೀನ್ಸ್. 500 ಫೀಟ್ ಆ ಕೇವ್ ಇದೆ. ಅಲ್ಲಿ ನಾವು ಅಮೇಝಿಂಗ್ ರಾಕ್ ಫಾರ್ಮೇಷನ್ನ ನೋಡಿದ್ವಿ. ಲಿಟ್ರಲಿ ಅದು ಒಂದು ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್. ಇದು ಆ್ಯಕ್ಚುಲಿ 3 hours ಆಫ್ ಟ್ರಕ್ ಆಗಿತ್ತು. ಆ ಸ್ಲಿಪ್ಪರಿ ಪಾತ್ ವೇ ಮತ್ತು ಆ ಡಾರ್ಕ್ನೆಸ್, ಆಮೇಲೆ ಅಲ್ಲಿದ್ದ ಬರ್ಡ್ಸ್ನ ಸೌಂಡ್, ನಿಜ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇದನ್ನೆಲ್ಲೂ ನಾನು ಫೀಲ್ ಮಾಡಿರಲಿಲ್ಲ. ಲಾಸ್ಟಲ್ಲಿ ನಾವು ರಾಕ್ ಫಾರ್ಮೇಷನ್ಸ್ನ ನೋಡಿಕೊಂಡು ರಿಟರ್ನ್ ಬಂದ್ವಿ. ಇದು ಡೀಪೆಸ್ಟ್ ಕೇವ್ ಇನ್ ದ ಫಿಲಿಪೀನ್ಸ್ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ಹೊರಗೆ ಬಂದಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡಿ ರಿಲ್ಯಾಕ್ಸ್ ಮಾಡಿದ್ವಿ. ಈ ಟ್ರಿಪ್ ಮಾತ್ರ ಫುಲ್ ನೇಚರ್ ಜೊತೆನೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ನನಗೆ. ನೆಕ್ಸ್ಟ್ ಅಲ್ಲಿಂದ ಎಕೋ ವ್ಯಾಲಿಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ ಸಿಮೆಂಟ್ರಿ ಇತ್ತು, ಅಂದರೆ ಈಗ ಕ್ರಿಶ್ಚಿಯನ್ನಲ್ಲಿ ಡೆಡ್ ಬಾಡೀಸ್ನ ಮಣ್ಣು ಮಾಡಿರ್ತಾರಲ್ಲ ಆ ಪ್ಲೇಸ್. ಹಂಗೆ ಅಲ್ಲಿ ಹ್ಯಾಂಗಿಂಗ್ ಕಾಫಿನ್ಸ್ ಅಂತ ಕರ್ಕೊಂಡೋದ್ರು. ಈ ಪ್ಲೇಸ್ ಹ್ಯಾಂಗಿಂಗ್ ಕಾಫಿನ್. ಈ ಬಾಡೀಸ್ ಎಲ್ಲ 200 years ಓಲ್ಡ್. ಇವ್ರದ್ದೊಂದು ಮೂಢನಂಬಿಕೆ ಏನು ಅಂತ ಅಂದರೆ, ಈ ಡೆಡ್ ಬಾಡೀಸ್ನ ವುಡನ್ ಬಾಕ್ಸಲ್ಲಿ ಹಾಕಿ ಎಷ್ಟು ಮೇಲಕ್ಕೆ ಅವ್ರು ಹ್ಯಾಂಗ್ ಮಾಡ್ತಾರೋ ಅಷ್ಟು ನಿಯರ್ ಅವರು ಆನ್ಸಿಸ್ಟರ್ಸ್ನ ರೀಚ್ ಆಗ್ತಾರೆ ಅಂತ. ಅಲ್ಲಿಂದ ನಮಗೆ ಸಗಾಡ ಪಾಟ್ರಿಗೆ ಕರ್ಕೊಂಡು ಹೋದ್ರು. At this point, with controlled pressure from my pens, I'm going to compress the clay together here at the very bottom and then slowly pull it up to the tip of the clay. One more time, my hand should be the one controlling the clay, not the clay controlling my hands. Whenever I pull it up, I have to do it gradually to maintain the centerness and for it not to collapse. So this is our cylinder. This can be a pot already, but we are going to reshape this for us to see how far the clay goes. So what I'm going to do is to slowly see here at the bottom because it's too thin. ಈ ಸಗಾಡಾದ ಹ್ಯಾಂಡ್ ಕ್ರಾಫ್ಟ್ಸ್ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಟ್ರಕ್ ಇತ್ತು. ಈ ಟ್ರಕ್ಕಿಂಗ್ ಮಾರ್ನಿಂಗ್ 4 o'clock ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್. ನಿಜವಾಗ್ಲೂ ಸಾಕಾಗೋಯಿತು. 4 hours ಆಫ್ ಟ್ರಕ್ ಇದು. 1636 meters ಅಬೌವ್ ದ ಸೀ ಲೆವೆಲ್ವರೆಗೂ ನಮ್ಮನ್ನು ಟ್ರಕ್ ಮಾಡಿಸಿದ್ರು. ಅಲ್ಲಿ ಬ್ಲೂ ಸಾಯಿಲ್ ಮತ್ತು ಮಾಲ್ಬರೋ ಹಿಲ್ಸ್ನ ಸೀ ಆಫ್ ಕ್ಲೌಡ್ಸ್ ಅಂತ ಹೇಳಿದ್ರು. ಫುಲ್ ಕ್ಲೌಡ್ಸಲ್ಲೇ ನಾವಿದ್ದೀವಿ ಅನ್ನೋ ಫೀಲ್ ನಮಗೆ ಬಂತು. ಟ್ರಕ್ ಮಾಡಬೇಕಾದ್ರೆ ನೇಚರ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ಸನ್ರೈಸ್ ನೋಡಿಕೊಂಡು ಆಮೇಲೆ ನಾವು ಟ್ರಕ್ನ ಮುಗಿಸ್ಕೊಂಡ್ವಿ. ಈ ಟ್ರಿಪ್ ಫುಲ್ಲು ನಡೆದು ತುಂಬ ಸಾಕಾಗೋಗಿತ್ತು. ಇಷ್ಟು ಯಾವ ಟ್ರಿಪ್ಪಲ್ಲೂ ನಾವು ನಡೆದಿರಲಿಲ್ಲ. ಎಲ್ಲೋದ್ರೂ ಎಲ್ಲದಕ್ಕೂ ಟ್ರಕ್ ಮಾಡಬೇಕು, ವಾಕ್ ಮಾಡಬೇಕು. ಅಬ್ಬಾ, ಆಮೇಲೆ ಸೀ ಆಫ್ ಕ್ಲೌಡ್ಸ್ ತುಂಬ ಚೆನ್ನಾಗಿತ್ತು. ಸೇಮ್ ನಂದಿ ಹಿಲ್ಸ್ ಫೀಲ್ ಕೊಡ್ತು. ಈ ಬಾಗ್ಯೋ ಸಗಾಡ ಫುಲ್ ಊಟಿ ಕೊಡೈಕೆನಾಲ್ ತರನೇ ಫೀಲ್ ಆಗ್ತಾ ಇತ್ತು. ಇದು ನಿಜವಾಗ್ಲೂ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಫಿಲಿಪೀನ್ಸ್ ಫುಲ್ ಹಾಟೆಸ್ಟ್ ಪ್ಲೇಸ್. ಇದು ಐಲ್ಯಾಂಡ್ ಆಗಿರೋದ್ರಿಂದ ಹ್ಯುಮಿಡಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೇಮ್ ಮಂಗಳೂರು ಕಾರವಾರ ವೆದರ್ಗೆ ಕಂಪೇರ್ ಮಾಡ್ಬೋದು. ಮತ್ತೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಬ್ಲೂ ಕಲರ್ ಸಾಯಿಲ್ನ ನೋಡಿದ್ದು ಇಲ್ಲೇನೆ. ಹೈ ಕಾಪರ್ ಸಲ್ಫೇಟ್ ಇರೋದ್ರಿಂದ ಇದು ಬ್ಲೂ ಕಲರ್ ಲೈಮ್ ಸ್ಟೋನ್ ರಾಕ್ಸ್ ಅವೆಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಬಾಗ್ಯೋ ಕಡೆ ಹೋದ್ವಿ. ಆವಾಗ ವ್ಯಾನಲ್ಲಿ ಸ್ವಲ್ಪ ಫನ್ ಮಾಡಿಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊತಾ ಹೋಗ್ತಾ ಇದ್ವಿ. ಅದು ನಿಜವಾಗ್ಲೂ ಒಂದು ಬೆಸ್ಟ್ ನೇಚರ್ ಎಸ್ಕೇಪ್ ಅಂತಾನೆ ಹೇಳ್ಬೋದು ಈ ಟ್ರಿಪ್ಪು. ಇಲ್ಲೆಲ್ಲ ಫುಲ್ಲು ಟೌನ್ ನೋಡ್ಬಿಟ್ಟು ಅದು ಸಡನ್ ಚೇಂಜ್ ಅಂತ ಅನ್ನಿಸ್ತು. ಲಿಟ್ರಲಿ ಫಿಲಿಪೀನ್ಸ್ ಅಲ್ಲಿ ಇದೀವ ನಾವು, ಎಲ್ಲಿ ಹೊರಗಡೆ ಇದೀವ, ಇಂಡಿಯಾಗೆ ಬಂದಿದೀವ ಅಂತ ಎಲ್ಲ ಫೀಲ್ ಆಗ್ತಾ ಇತ್ತು.
ಇದು ಫುಲ್ ಘಾಟ್ ಸೆಕ್ಷನ್ನೇ ಇತ್ತು. ಕಂಪ್ಲೀಟ್ ಟ್ರಾವೆಲ್ ಮಾಡಿದ್ದೆಲ್ಲ ಘಾಟ್ ಸೆಕ್ಷನ್. ಏನು ಆ ಸರೌಂಡಿಂಗ್ ನ ಕ್ಯಾಪ್ಚರ್ ಕೂಡ ಮಾಡಕ್ ಆಗ್ತಾ ಇರ್ಲಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹಿಂಗ್ ನೇಚರ್ ಮೂವ್ ಆಗ್ತಾ ಇತ್ತು. ಅಷ್ಟು ಸ್ಪೀಡ್ ಆಗಿ ಕುಯ್ಯ ಡ್ರೈವ್ ಮಾಡ್ತಾ ಇದ್ರು. ಕುಯ್ಯ ಅಂತ ಅಂದ್ರೆ ಇಲ್ಲೇ ಲ್ಯಾಂಗ್ವೇಜ್ ಅಲ್ಲಿ ಅಂಕಲ್ ಅಂತ. ಅಲ್ಲಿ ನಾರ್ತ್ ಇಂಡಿಯಾ ನಾವೇನ್ ನೋಡ್ತೀವಲ್ಲ ಅದೇ ತರ ಪುಟ್ಪುಟಾಣಿ ಮನೆಗಳು ಬೆಟ್ಟದ ಮಧ್ಯ ಎಲ್ಲ ಇತ್ತು. ಅದೆಲ್ಲ ನೋಡಿದ್ರೆ ಸೇಮ್ ಎಲ್ಲೋ ನಾರ್ತ್ ಸೈಡ್ ಬಂದಿದೀವೇನೋ ಅಂತ ಅನ್ನಿಸ್ತಾ ಇತ್ತು ನಮಗೆ. ಆಮೇಲೆ ಅಲ್ಲಿಂದ ಒಂದು ಹೋಟೆಲ್ಗೆ ಸ್ಟಾಪ್ ಕೊಟ್ರು ಫ್ರೆಂಡ್ಸ್. ಇದು ಆ ಹೋಟೆಲ್. ಈ ನೇಚರ್ ಏನಿದೆ ಇದು ಫುಲ್ ನನಗೆ ನಾರ್ತ್ ಇಂಡಿಯಾ ಫೀಲೇ ಕೊಡ್ತಾ ಇತ್ತು. ಲಿಟ್ರಲಿ ಎಷ್ಟು ಚಳಿ ಇತ್ತು ಅಂದ್ರೆ ನಾವಂತೂ ಫಸ್ಟ್ ಟೈಮ್ ಫಿಲಿಪೀನ್ಸ್ ಅಲ್ಲಿ ಚಳಿ ಅಂತ ನಡಕ್ತಾ ಇದ್ದಿದ್ದಂದ್ರೆ ಈ ಟ್ರಿಪ್ ಅಲ್ಲಿ ಮಾತ್ರನೇ. ಇಲ್ಲ ಅಂದ್ರೆ AC ಇಲ್ದಲ್ಲ ಒಂದ್ ಸೆಕೆಂಡ್ ಕೂಡ ಇರಕ್ಕಾಗಲ್ಲ ಫ್ರೆಂಡ್ಸ್. ಇದು ನೆಕ್ಸ್ಟ್ ಸ್ಪಾಟ್ ಅಟೋಕ್ ಬ್ಯಾಂಕ್ವೆಟ್ ಅಂತ, ಹೈಯೆಸ್ಟ್ ಪಾಯಿಂಟ್ ಇನ್ ದ ಫಿಲಿಪೀನ್ಸ್. ಇದು ಬಂದು 5840 ಫೀಟ್ ಅಬೌವ್ ದ ಸೀ ಲೆವೆಲ್ ಇತ್ತು. ಒಂದು ಫೋಟೋ ವಿಡಿಯೋ ಕೂಡ ತಕ್ಕೊಳಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಚಳಿ, ಕೈಯೆಲ್ಲ ನಡುಗ್ತಾ ಇತ್ತು. ಈ ಪ್ಲೇಸ್ ನನಗೆ ತುಂಬಾ ಇಷ್ಟ ಆಗೋಗಿತ್ತು. ಅಲ್ಲಿಂದ ನೆಕ್ಸ್ಟ್ ನಮಗೆ ಸ್ಟ್ರಾಬೆರಿ ಫಾರ್ಮ್ಗೆ ಕರ್ಕೊಂಡೋದ್ರು. ಭಾಗ್ಯ ಅಲ್ಲಿ ಸ್ಟ್ರಾಬೆರಿ ಪ್ರೊಡಕ್ಷನ್ ಆಗುತ್ತೆ, ಬಟ್ ಅದು ಜನವರಿಯಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿದ್ರು. ನಾವು ಸ್ಟ್ರಾಬೆರೀಸ್ ನೋಡಕ್ ಆಗ್ಲಿಲ್ಲ. ಅಲ್ಲಿಂದ ಐಸ್ ಕ್ರೀಮ್ ತಿನ್ಕೊಂಡು ಫಿಲಿಪಿನೋಸ್ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ರು. ಅವ್ರ ಕಂಟ್ರಿ ಬಗ್ಗೆ ಎಲ್ಲ ತುಂಬಾ ಹೇಳ್ತಾ ಇದ್ರು. ಈ ವಿಜುವಲ್ಸ್ ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದ್ಕಿಂತ ಲೈವ್ ಆಗಿ ನೋಡಕ್ ತುಂಬಾ ಚೆನ್ನಾಗಿತ್ತು. ನಂಗಂತೂ ಇನ್ನೊಂದ್ಸರಿ ಭಾಗ್ಯ ಸಗಾಡಾಗಿ ಹೋಗಿ ಬಂದಂಗಾಯ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಂದನಾ KP ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ನೆಕ್ಸ್ಟ್ ಪ್ರಾಪರ್ ಟ್ರಾವೆಲ್ ವ್ಲಾಗ್ ನ ಮಾಡ್ತೀನಿ ಅಂತ ಹೇಳ್ತಾ ಬಾಯ್.